ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಅಲ್ಲ, ನಮ್ಮ ಮಟ್ಟಿಕೆರೆಗೆ ನೆಂತ ಇವ್ರು ಸೇರ್ಕೊಂಡಿರ್ಬೇಕು. ನೆನ್ನೆ ಇನ್ನು ನಮ್ಮ ಅಜ್ಜನ ಬೈದು ಬೈದು ಸೌದೆ ತರ್ಸಿ ಹಾಕಿದೀನಿ. ಆಲೆ ಎತ್ಕೊಂಡು ಹೋಗಿದಾರಲ್ಲ, ಈ ನೆಂತರ್ ಇರ್ಬೇಕಿರ್ಲಿ. ಎತ್ಕೊಂಡು ಹೋಗಕ್ಕ ನಮ್ಮ ಮಾನ ಮರ್ಯಾದೆ ಬೇಡವಾ ಈ ಜನಕ್ಕೆ? ಕೈಲಾಗ್ದ ನಮ್ಮ ಅಜ್ಜನ ಹತ್ರ ನಾನು ಮಳೆ ಬತ್ತೈತು ಹೋಗಜ್ಜ ಅಂತನ ಸೌದೆ ತರ್ಸಿ ಹಾಕಿದೀನಿ. ಬಂದು ಆಲೆ ಒತ್ಕೊಂಡು ಹೋಗೋರಿ. ಅದಿನ್ ಯಾವಳು ತಗೊಂಡೋಗಿದ್ದಾಳ ಆ ಸೌದೆನ? ಕರೆ ನಾಗರಾವ್ ಕಡಿ ಅವಳ ಕೈಗೆ ಹೋಗಿ ಸೌದೆ ಒತ್ಕೊಂಬರಕ್ಕೇನು ಭಾರ ಆಗುತ್ತೇನೋ ಅವ್ರಿಗೆ. ಯಾರನ್ನ ಕಷ್ಟಪಟ್ಟು ತಂದು ಹಾಕಿದ್ದ ಒತ್ಕೊಂಡೋಗಿ ಗಳಮ್ಮ ತಗೊಂಡೋಗಿ ಉರಿಸ್ಕೊಳ್ರಿ ಅಂದ್ರೆ ರುಸ್ತುಂಬ್ರು. ಹೋಗಿ ಕಷ್ಟಪಟ್ಟು ಒತ್ಕೊಂಬರಕ್ಕಂತೂ ಕೈ ಕಿಸಿಯಲ್ಲ ಇನ್ನೇನು ಇವ್ರಿಗೆ. ಕೈಲಾಗ್ದ ನಮ್ಮ ಅಜ್ಜನ ಕೈಲೇ ಬೈದು ಬೈದು ತರ್ಸಿದೀನಿ ನೆನ್ನೆ. ಆಲೆ ಒತ್ಕೊಂಡು ಹೋಗ್ಬಿಟ್ಟವ್ರಲ್ಲ, ಇವ್ರಿಗೆ ಎಂತ ಇರ್ಬೇಕು? ಏನ್ ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ಇವ್ರಿಗೆ? ಅದಿನ್ನೆಂತರ್ ಸೇರ್ಕೊಂಡವ್ರು ಎಟ್ಟಿಕೆರೆಗಂತೂ. ಅಲ್ಲ, ಕೈಲಾಗಲ್ಲ ನನ್ಗೆ ಕೊಡಜಿ ಒಂದೆರಡು ಅಂತ ಇದ್ರೆ ಕೊಡ್ತಿರ್ಲಿಲ್ವೇ? ಏನು ಕದ್ದೋದ್ಕೊಂಡು ಹೋಗ್ಬೇಕಿತ್ತ ಅವನ್ನ? ನನ್ ಕೈಲಿ ಆಗದೇ ಇಲ್ಲ ಅಂತ ಅಂದು ಬೇಡ್ಕೊಂಡಿದ್ರೆ ತಗ ಅಂತ ನಿನ್ ಮಕ್ಕೆ ಒಂದೆರಡು ಬಿಸಾಕ್ತಿದ್ನಲ್ಲೇ, ಅದಿನ್ ಯಾರು ತಗೊಂಡೋದ್ರೆ? ಮಾನ ಮರ್ಯಾದೆ ಇಲ್ಲ ಜನ. ಎಷ್ಟು ಗೊತ್ತರು ಮಾನ ಮರ್ಯಾದೆ ಇಲ್ಲ. ಏನ್ ಒಂದ್ಸತಿನ ಎರಡ್ ಸತಿನ ಪದೇ ಪದೇ ಇದನ್ನೇ ಮಾಡ್ತಾರಲ್ಲ ಇವರು. ಇನ್ನೇನನ್ನ ಬಿಟ್ರೆ ಬಿಡ್ತಾರೆ ಇಲ್ಲಿ? ಒಂದೆರಡು ಸೌದೆನೆ ಬಿಡಲ್ಲ ಅಂದ್ರೆ ಅದ್ಯಾಕ್ ನಿಮ್ಮದು ಅಜ್ಜಿ ಹಿಂಗ್ ಬೈಕೋತಿದ್ಯಾ ಆಚೆ ನಿಂತ್ಕೊಂಡು? ಅಲ್ಲ ಕಣ ಯಸಿನ, ಇಲ್ಲಿ ನೆಂತ ಮಾನ ಮರ್ಯಾದೆ ಇಲ್ದ ಜನ ಸೇರ್ಕೊಂಡಿರ್ಬೇಕೆ. ನಮ್ಮ ಅಜ್ಜ ಕಷ್ಟಪಟ್ಟು ನೆನ್ನೆ ಇನ್ನೂ ಸೌದೆ ಒತ್ಕೊಂಬಂದ್ ಹಾಕೋನೆ, ಅವು ನಾಳೆ ಒತ್ಕೊಂಡು ಹೋಗೋರಲ್ಲಿ ಬೆಳಕರಿ ಅವಷ್ಟೊತ್ತಿಗೆ. ಅದಿನ್ ಯಾರು ತಗೊಂಡೋದ್ರ ಅಜ್ಜಿ ನಿಮ್ದು ಸೌದೆನ? ಅದ್ಯಾ ಮಾನ್ಗೆಟ್ಟಲ್ ತಗೊಂಡೋದ್ಲ ಕಣಿ ಸೌದೆನ. ಅವಕ್ಕೂ ಬರ್ಬಂದೈತೆ ಬಾ ನಮ್ ಜನಕ್ಕೆ. ಇಲ್ಲಿ ಏನು ಊರ್ ಕಡೆ ಸೌದೆ ಸಿಗುತ್ತಲ್ಲ ಅಜ್ಜಿ, ಆಚೆ ಹೋದ್ರೆ ಮಸ್ತಾಗಿ ಕುಡಿಕೊಂಡು ಬರ್ಬೋದು. ಇವ್ರಿಗೆ ಯಾಕೆ ಬುದ್ಧಿ ಇಲ್ಲ ಅಂತ ಹೇಳ್ತೀನಿ ನಾನು. ನೀನ ಸ್ವಲ್ಪ ಉಗ್ಗೆ, ಅವಾಗನ ಅರಸಾಗುತ್ತೇನೋ ಈ ಜನಕ್ಕೆ. ಅಲ್ಲ, ಮನೆ ಮುಂದಿರೋ ಸೌದೆನೆ ಬಿಡಲ್ಲ ಅಂದ್ರೆ ಇನ್ನೇನನ್ನ ಬಿಡ್ತಾರ ಅವರು? ಹ್ಞೂ ಅಜ್ಜಿ, ನೀನು ಹೇಳ್ತಾ ಇರೋದು ಸರಿ ಐತೆ. ಈ ಜನಕ್ಕೆ ಏನು ಸಿಕ್ಕಿರೂ ಬಿಡಲ್ಲ ಅಂತಾರೆ. ನಮ್ಮ ಮನೆ ಹತ್ರ ಏನು ಅಷ್ಟೊಂದು ತಗೊಂಡು ಹೋಗಕ್ಕಾಗಲ್ಲ ಅಜ್ಜಿ. ನಾವು ಕಾಂಪೌಂಡ್ ಹಾಕಿಸಿ ಬಿಟ್ಟಿದ್ದೀವಿ. ನೀವೇನ್ ಬಿಡಮ್ಮ, ದುಡ್ಡಿರೋರು ಏನೋ ಹಾಕಿಸ್ಕೊತೀರಾ. ನಾವೇನ್ ಮಾಡೋದು ಬಡವರು? ಇಲ್ಲೇ ಎಸ್ಕಬೇಕು ಎಲ್ಲನ. ನೋಡು, ಆದ್ರೂ ಏನು ಬಿಡಲ್ಲ ಅಂತಾರೆ. ನಾವು ಏನು ಶ್ರೀಮಂತರು ಅಲ್ಲ ಅಜ್ಜಿ, ನಾವು ಬಡವರೇ. ಆದ್ರೆ ನಮ್ಮ ವಸ್ತುಗೆ ನಾವು ಸೇಫ್ಟಿ ಮಾಡ್ಬೇಕಲ್ಲ, ಅದಕ್ಕೆ ಕಾಂಪೌಂಡ್ ಹಾಕ್ಸಿದ್ದೀವಿ. ಅಯ್ಯೋ, ಇಲ್ಲಿರೋ ಅಟ್ಟಿಕೆರೆಗಿರೋ ಜನ ಅಂತಾರಲ್ಲ ಬಿಡು, ಕಾಂಪೌಂಡ್ ಹಾಕ್ಸಿರುನು ಕಾಂಪೌಂಡ್ ಎಗ್ರಿ ತಗೊಂಡೋಗ ಅಂತಾರು. ಹಂಗೆ ಇದ್ರೆ ಏನು ಮಾಡಕ್ಕೆ ಆಗಲ್ಲ ಅಜ್ಜಿ. ಅಯ್ಯೋ ಬಾ, ನಾನಾಗಿರೋದಕ್ಕೆ ಇಲ್ಲಿದ್ದೀನಿ. ಇನ್ಯಾವಳನ ಆಗಿದ್ರೆ ಇನ್ನೇನು ಎಷ್ಟೆಷ್ಟು ಜಗಳ ಆಡರೋ ಇಲ್ಲಿ. ಇದ್ಯಾಕೆ ಹಸೀನಾ ತಿಮ್ಮಜ್ಜಿ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ? ಏನಾಯ್ತೆ ಹಸೀನಾ? ತಿಮ್ಮಜ್ಜಿ ಯಾಕ ನಿನ್ ಮ್ಯಾಲ ಗರಂ ಆಗಿರಂಗೈತೆ? ಯಾಕ ಬೈತಾ ಇರಂಗೈತೆ ನಿನ್ನ? ತಿಮ್ಮಜ್ಜಿ ನನ್ನ ಯಾಕೆ ಬೈಯುತ್ತೆ ಲಕ್ಷ್ಮಿ ಅಕ್ಕ? ನೀನು ಚೆನ್ನಾಗೇ ಹೇಳ್ತೀಯ ನೋಡು. ಮತ್ತೆ ಯಾರನ್ನೇ ಹಿಂಗ್ ಬೈಕಂತ ಐತೆ? ಅವ್ರದ್ದು ಮನೇಲಿ ಯಾರೋ ಸೌದೆ ಕಟ್ಕೊಂಡು ಹೋಗಿದಾರಂತೆ, ಅದಕ್ಕೆ ಅವಜ್ಜಿ ಬೈಕೆ ಬಂದಂಗೆ ಬೈಕತಾ ಇದೆ ಆಚೆ ನಿಂತ್ಕೊಂಡು. ಅದಿನ್ಯಾರು ತಗೊಂಡೋದ್ರಿ ಅಜ್ಜಿ? ಮನೆ ಹತ್ರ ಇರೋ ಸೌದೆನಾ? ಅಯ್ಯೋ, ಇಲ್ಲೆಲ್ಲ ಸೇರ್ಕೊಂಡಿರೋರು ಗರ್ತಾರೆ ಅಮ್ಮ. ಯಾರು ತಗೊಂಡೋಗೋರೆ ಅಂತ ಹೇಳನ್ ನಾನು. ಯಾರು ಕೇಳಿದ್ರು ನಾವು ತಗೊಂಡೋಗಿಲ್ಲ ಅಂತ ನಾಜೂ ಕೊಡಿತಾರೆ. ಯಾರು ತಗೊಂಡೋಗೋರೋ ಏನ್ ಕತೆನೋ ಕಣೆ. ನನ್ನ ಕೈಗೆ ಸಿಗ್ಬೇಕು, ಅವಾಗ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅವ್ರಿಗೆ. ಅಯ್ಯೋ, ತಗೊಂಡೋಗಿರೋರು ಇನ್ನೆಲ್ಲಿ ಸಿಗ್ತಾರೆ ಹೇಳ್ತಿಮ್ಮಜ್ಜಿ? ತಗೊಂಡೋಗಿ ಆರಾಮಾಗಿ ಸೌದೆ ಉರಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿರ್ತಾರೆ. ಹ್ಞೂ ಲಕ್ಷ್ಮೀದ ಅಕ್ಕ, ನೀನು ಕರೆಕ್ಟಾಗಿ ಹೇಳ್ತಾ ಇದೀಯ ನೋಡು. ತಗೊಂಡೋಗಿರೋರು ಎಲ್ಲಿ ಹೇಳ್ತಾರೆ ನಾವು ತಗೊಂಡೋಗಿದ್ವಿ ಅಂತ? ಅವ್ರೇನು ಹೇಳ್ತಿದ್ರು ಒಂದಲ್ಲ ಒಂದಿನ ಸಿಗಾಕತ್ತಾರೆ. ಗೊತ್ತಾಗುತ್ತಲ್ಲ ಯಾರು ತಗೊಂಡೋಗಿದ್ದಾರೆ ಬಿಟ್ಟಿದ್ದಾರೆ ಅಂತನ. ಸರಿ ಲಕ್ಷ್ಮೀದು ಅಕ್ಕ, ನಮ್ದಕ್ಕೆ ಟೈಮ್ ಆಯ್ತು, ನಾನು ಬರ್ತೀನಿ. ಅಲ್ಲ ನೋಡ್ ಲಕ್ಷ್ಮಕ್ಕ, ನಾನು ನಮ್ಮ ಅಜ್ಜನ ಹತ್ರನ ಕಷ್ಟಪಟ್ಟು ನೆನ್ನೆ ಹೋಗಿ ತಗೊಂಬಾರಯ್ಯ ಅಂತನ ಪೂಸಿ ಹೊಡೆದು ತರಿಸ್ಕೊಂಡು ಹಾಕೊಂಡು ಯಾವಳ ಬಂದು ಎತ್ಕೊಂಡು ಹೋಗಿದ್ದಾಳೆ. ಅದ್ ಯಾವಳ ಎತ್ಕೊಂಡು ಹೋದ್ಲು? ಆ ಸೌದಿಗೂ ಬಂದಿತ್ತೆ ಹೆಂಗಾದ್ರೆ ಅವಳಿಗೆ. ಏ ಬಿಡ್ತಿ ಮಜ್ಜಿ, ಇನ್ನೇನ್ ಮಾಡಕ್ಕಾಯ್ತದೆ? ತಗೊಂಡೋಗಿರೋಳು ಇನ್ನೇನ್ ಸಿಗ್ತಾಳೆ ಅವಳು? ಕಂಡ್ರು ನೀನ್ ಬಾಯಿ ನೋಯುತ್ತಮ್ಮ ಅಷ್ಟೇ. ಸುಮ್ನಿರು, ಹಂಗೆ ಸುಮ್ನಿದ್ರೆ ಅದನ್ನೇ ರೂಢಿ ಮಾಡ್ಕೊಂತಾರೆ ಈ ಜನ. ಒಂದ್ ಸ್ವಲ್ಪನ ಬೈಕಂಡ್ರೆ ಇನ್ನೊಂದಿಸ್ ಮುಟ್ಟಕ್ಕೆ ಎದುರ್ಕೊಂತಾಳೆ. ಸುಮ್ನಿದ್ರೆ ಈ ವಜ್ಜಿ ಇನ್ನೇನ್ ಮಾಡ್ತಾಳೆ ಅಂತನ ಪದೇ ಪದೇ ಅದನ್ನೇ ಮಾಡ್ತಾರೆ. ಅದು ಕರೆಕ್ಟೇನಾ? ಆದ್ರೆ ಈಗಿನ ಜನ ಎಲ್ಲ ಅರ್ಥ ಮಾಡ್ಕೊತಾರೆ. ಬೈಕಂಡ್ರೆ ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಟ್ಬಿಡ್ತಾರೆ. ಇನ್ನೊಂದಿಂದಾಗ ಅದೇ ಕೆಲಸ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ, ಈಗಿನ ಜಗತ್ತೇ ಹಂಗೈತೆ. ಹೋಗು, ಅಡ್ಗೆ ಗಿಡ್ಗೆ ಮಾಡು. ಆ ಅಜ್ಜಗ್ ಲೇಟ್ ಆಯ್ತದೆ. ಎಮ್ಮೆ ಗಿಮ್ಮೆ ಹೊಡ್ಕೊಂಡು ಹೋಗ್ಬೇಕೇನೋ ಹೊಲ್ದ ಕಡೆಗೆ. ಬೈಕಂಡ್ ಕುಕೊಂಡ್ರೆ ಟೈಮ್ ಆಗ್ತದೆ. ಸುಮ್ನೆ ನೀನ್ ಬಾಯಿ ಹಾಕಿ ನೋಯಿಸ್ಕಂತೀಯ ಬೈಕಂಡು. ಅವ್ರಿಗೆ ಏನ್ ಅರಸಾಗಲ್ಲ. ಹೂನಮ್ಮ, ಅಡ್ಗೆ ಮಾಡ್ಬೇಕು. ಆ ಅಜ್ಜಗ್ ಲೇಟ್ ಆಗ್ತದೆ ಎಮ್ಮೆ ಹೊಡ್ಕೊಂಡು ಹೋಗಕ್ಕೆ. ಸಾಯಂಕಾಲದಂಗ ಆಲೆಯ 4 ಗಂಟೆಗೆ ಮಳೆ ಹಿಡ್ಕೊಂಡ್ ಕುಕೊಂತದೆ ಒಯ್ಯೋ ಅಂತನ. 3 ಗಂಟೆಗೆ ಎಮ್ಮೆ ಹೊಡ್ಕೊಂಡ್ ಬರ್ಬೇಕು. ಹೋಗದೆ 12 ಗಂಟೆ ಆದ್ರೆ ಇನ್ನೆಲ್ ಮೇಯ್ತದ ಅದು. ಅದಕ್ಕೆ ಹೊತ್ತು ಮುಂಚೆನ ಅಡ್ಗೆ ಮಾಡಿ ಕಳಿಸ್ಬೇಕು. ಸರಿ ಹೋಗಜ್ಜಿ, ಅಡ್ಗೆ ಮಾಡು, ಲೇಟ್ ಆಗ್ತದ ಮತ್ತೆ. ಸುಮ್ಮನೆ ಯಾಕೆ ಬೈಕೊಂಡು ಬಾಯಿ ನೋಯಿಸ್ಕೊಂತೀಯ? ಸರಿ ನಮ್ಮ ಹೋಗ್ತೀನಿ ನಾನು.
ನೋಡಿ ಫ್ರೆಂಡ್ಸ್, ತಿಮ್ಮಜ್ಜಿ ಮನೆಯಲ್ಲಿ ಸೌದೆ ಯಾರೋ ಕಳ್ತನ ಮಾಡಿದಾರಂತೆ. ಆ ಅಜ್ಜಿ ಸುಮ್ಮನೆ ಬೈಕಂತ ಕುಂತೈತೆ. ಬೈಕಂಡ್ರೆ ನಿಜನೂ ಕರಸನ ಆಗ್ತದೆ? ಎಷ್ಟು ಹೇಳಿದ್ರು ನಾಯಿ ಬಾಲ ಡೊಂಕೆ ಅನ್ನಂಗೆ ಎಷ್ಟು ಬೈದ್ರು ಈ ಜನಕ್ಕೆ ಬುದ್ಧಿನೇ ಬರಲ್ಲ. ತಗೊಂಡು ಹೋಗ್ತಾನೆ ಇರ್ತಾರೆ ಪದೇ ಪದೇ ಎಷ್ಟು ಹೇಳಿದ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.